ಸಂಕಟ ಎರಡರಲ್ಲಿ ಸಹ ಪಂದ್ಯ ಆರಂಭವಾಗಿದೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಮಲತ್ತಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಉತ್ತಮವಾದಂಥ ಟ್ಯಾಕಲ್ ಮಲತ್ತಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಾಟಕರಿಂದ. ಸಂಕಟ ಎರಡರಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಬಬ್ಲು. ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡೊಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ, ಲೆಫ್ಟ್ ರೈಡರ್. ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಾಕೇಶ್, ರೈಟ್ ಕಾರ್ನ್ ಭಾಗದಲ್ಲಿ ರೋಹಿತ್. ಯಾವುದೇ ಅಂಕಲದ ನೆನಪಿಗೆ ವಾಪಸ್ಸಾಗಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್. ಹಿಂದಿನ ಪಂದ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ಸೂಪರ್ ರೈಡಿಂಗ್ ಮಾಡಿದ್ರು. ಪ್ರಜ್ವಲ ಕಾದ್ ನೋಡ್ಬೇಕಾಗಿದೆ. ರೈಡರ್ ಸೇಫ್ ಆಗ್ತಾ ಇದರಲ್ಲಿ ಆಂಟಿ ಕ್ರಾಸ್ ಆಗಿರೋದ್ರಿಂದ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್ ಕೃಷ್ಣ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಯಶವಂತ್ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾನೆ. ಯಾರು ಕೂಡ ತೀರ್ಪುಗಾರರ ಜೊತೆ ವಾದ ಮಾಡಬೇಡಿ, ಅವರು ನ್ಯಾಯಯುತವಾಗಿಯೇ ಕೊಟ್ಟಿರ್ತಾರೆ. ಕ್ರೀಡಾ ಮನೋಭಾವದಿಂದ ಎಲ್ಲವನ್ನು ಸ್ವೀಕರಿಸಿ. ದಯವಿಟ್ಟು ಅಲ್ಲಿ ಆಟಗಾರರು ಸಹಕರಿಸಿ. ಇನ್ನು ಸಾಕಷ್ಟು ಪಂದ್ಯ ನೀಡಬೇಕು. ಅಲ್ಲಿ ತೀರ್ಪುಗಾರರು ಯಾವ ತೀರ್ಮಾನ ನೀಡಿದಾರೋ ಅದಕ್ಕೆ ಬದ್ಧರಾಗಿರ್ಬೇಕು.
ವಿನಯ್ ವಿನಯ್ ಬೆಳಗಾವಿ ಸ್ಕೋರ್ 7-6 in favor of ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ತಂಡ ಇದೆ. ಎರಡೂ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಎಸ್ ಕೃಷ್ಣ 7 ಈಚ್ 7-7 ಸಮಬಲ ಹೋರಾಟದಲ್ಲಿ ಪಂದ್ಯ. ಅಂಕಣ 2ರಲ್ಲಿ ಸ್ಕೋರ್ 24-22. ಇಪ್ಪತ್ನಾಲ್ಕು 22 ಎರಡು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. $24-22 in favor of ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. 24-22 ಕರೆಕ್ಟ್ ಇದೆ. ಸಿಫಾರಿ ಅನಿಲ ಮಹಾಪ್ರಭುಗಳು 25-24 25-24 in favor of ಕೆಂಪಂಬ ಪುತ್ತೂರು. ಒಂದು ಅಂಕದ ಮುನ್ನಡೆಯಲ್ಲಿ ಕೆಂಪಂಬ ಪುತ್ತೂರು 25-24. ಸಮಬಲ ಹೋರಾಟ 25 ಈಚ್. ಇಪ್ಪತ್ತೈದು ಸಮಬಲ ಹೋರಾಟದಲ್ಲಿ ಪಂದ್ಯ. ಹೈ ವೋಲ್ಟೇಜ್ ಪಂದ್ಯ. ಬಾರಿ ಆದಿ ಉತ್ತಮವಾದಂತಹ ಒಂದು ಟ್ಯಾಕಲ್. 26-25 26-25 ಒಂದು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಒಂದು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ ಇದೆ. ಪ್ರಜ್ವಲ್ ನಿರಂತರವಾಗಿ ದಾಳಿಯಲ್ಲಿ
ಅದ್ಭುತವಾದಂತಹ ಪ್ರದರ್ಶನ ನೀಡುತ್ತಾ ತಂಡಕ್ಕೆ ಆಸರಾಗ್ತಾ ಇದ್ದಾನೆ. ಇಪ್ಪತ್ತಾರು 25 1 ಅಂಕದ ಮುನ್ನಡೆಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ ಇದೆ. ಕೆಂಪಂಬ ತಿಪ್ಟೂರು ಕೊನೆ ಕ್ಷಣದಲ್ಲಿ ಕಾದ್ ನೋಡಬೇಕಾಗಿದೆ ಯಾವ ರೀತಿಯಾದಂತಹ ಒಂದು ಪ್ರದರ್ಶನ ನೀಡ್ತಾರೆ ಅಂತ ಹೇಳಿ. ಮಂಜು 26-25 1 ಅಂಕದ ಮುನ್ನಡೆಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ ಇದೆ. ಮಂಜು ತಾಳಿ ವಿಭಾಗದಲ್ಲಿ ಸಾಕಷ್ಟು ವೇಗದ ತಾಳಿ ಕಾದ್ ನೋಡೋಣ. ಇದರೊಂದಿಗೆ 1 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ. ಉತ್ತಮ ಪ್ರದರ್ಶನ ನೀಡಿದಂತಹ ಕೆಂಪಂಬ ತಿಪ್ಪೂರು ತಂಡದ ಆಟಗಾರರಿಗೆ ಸಹ ಧನ್ಯವಾದ. ಅಂಕಣ 2ರಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 20-9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಎಸ್ 20-9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಪ್ರಥಮ ಸೆಮಿಫೈನಲ್ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ದಾವಣಗೆರೆ ಜಿಲ್ಲಾ ತಂಡ. 2 ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣವೊಂದಕ್ಕೆ ಆಗಮಿಸಿ ತಮಗಿದು ಅಂತಿಮ ಕರೆ. ಹಲೋ 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 ಮ್ಯಾಚ್ ನಡೀತಾ ಇದೆ ಗ್ರೌಂಡ್ ನಂಬರ್ 2 ನಲ್ಲಿ. ಲೈಟ್ ಮ್ಯೂಸಿಕ್ ಬೇಡ. ಇನ್ನು ಉಳಿದಿರೋದು 2 ಸೆಮಿಫೈನಲ್ ಮ್ಯಾಚ್, ಆನಂತರ 1 ಫೈನಲ್ ಮ್ಯಾಚ್. ಆದಷ್ಟು ಬೇಗ ಆಗಮಿಸಿ ದಾವಣಗೆರೆ ಜಿಲ್ಲಾ ತಂಡದ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ಅವರ ಲಕ್ಷ ದೀಪೋತ್ಸವದ ಅಂಗವಾಗಿ ಸತತ 49ನೇ ವರ್ಷದ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಈಗಾಗಲೇ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಚಾಲನೆಯಲ್ಲಿದೆ. ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 12ರ ಆಟಗಾರ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಯಶವಂತ ಯುವ ದಾಳಿಗಾರ ಎಷ್ಟೇ ಮುಚ್ಚಿನಲ್ಲಿ ವ್ಯಾಸಂಗ ಮಾಡಿ ಅನೇಕ ಬಾರಿ ಎಸ್ಡಿಎಂ ಉಜಿರೆ ತಂಡದ ಪರವಾಗಿ ಸಹ ಆಡಿದ ಅನುಭವ ಇದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಒಬ್ಬ ಪ್ರಮುಖ ಆಟಗಾರನಾಗಿ
ಎಸ್ ಈ ಬಾರಿ ಉತ್ತಮವಾದಂತಹ ಒಂದು ಎಸ್ಕೇಪ್, ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲಾ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ. ಎದುರಾಳಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಪ್ರಥಮ ಸೆಮಿಫೈನಲ್ ಪಂದ್ಯ, ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಉತ್ತಮವಾದಂಥ ಟ್ಯಾಕಲ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ರೋಹಿತ್ ಭಾಯ್, ಮ್ಯಾಚ್ ನಡೀತಾ ಇದೆ ಗ್ರೌಂಡ್ ನಂಬರ್ 2. ಮೀನಾಕ್ಷಿ ಕಿರಣ್ ಅಣ್ಣ ಸ್ಕೋರ್ ಕಿರಣ್ ಭಾಯ್ 24-11 24-11 in favor of ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರಮುಖವಾಗಿ ಶ್ರೀಯುತ CB ಸುರೇಶ್ ಬಾಬುರವರು, ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ JDS ಶಾಸಕಾಂಗ ಪಕ್ಷದ ನಾಯಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಒಂದು ಸಹಕಾರ ನೀಡಿರುತ್ತಾರೆ. ಮೂರು ದಿನಗಳ ಕಾಲ ನಿರಂತರವಾಗಿ ದೂರದಿಂದ ಹಾಗೂ ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಹ ವಹಿಸಿಕೊಂಡಂತ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು, ಚರಪಟ್ಟಾಧ್ಯಕ್ಷರು, ಗೋಡೆಕೆರೆ ಮಹಾಸಂಸ್ಥಾನ ಇವರ ಆಶೀರ್ವಾದದೊಂದಿಗೆ ಈ ಒಂದು ಗೋಡೆಕೆರೆಯಲ್ಲಿ 3 ದಿನಗಳ ಕಾಲ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಸಹ ಬಹಳ ಅದ್ಭುತವಾಗಿ ಜರುಗಿ ಬಂದಿದೆ. ಶ್ರೀ ಗುರು ಸಿದ್ದರಾಮೇಶ್ವರ ದೇವರ ರಥೋತ್ಸವ ಇದೀಗ ನಮ್ಮ ಗೋಡೆಕೆರೆಯ ಗ್ರಾಮದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ಳಿಕ್ಕಿದೆ. ಈ ಕ್ರೀಡಾಂಗಣದ ಎದುರು ಭಾಗದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯ ರಥೋತ್ಸವ ಬಹಳ ಅದ್ಭುತವಾಗಿ, ಬಹಳ ಸುಂದರವಾಗಿ, ವಿಜೃಂಭಣೆಯಿಂದ ಅನೇಕ ಭಕ್ತಾದಿಗಳ ನೇತೃತ್ವದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ.
ಸಂಕಟ ಒಂದರಲ್ಲಿ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ತಿಮ್ಮೋತಿ ಯುವ ಆಟಗಾರ ಚೇತನ್ ಅವರಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಭಾಗದಿಂದ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಶ್ರೇಷ್ಠ ಡಿಫೆಂಡರ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ತಂಡದ ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ. ಈ ಬಾರಿ ದಾಳಿಯಲ್ಲಿ ದೀಪು ಅಂಕಣ 2ರಲ್ಲಿ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ (27-11) 27-11 ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. As captain, last 1 minute to go. ಉತ್ತಮವಾದಂತಹ ಒಂದು ಟ್ಯಾಕಲ್ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ. ದಾಳಿಯಲ್ಲಿ ಧರ್ಮ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. 4 ಆಟಗಾರ ನಡುವೆ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಶಿವ, ರೈಟ್ ಕಾರ್ನ್ ಭಾಗದಲ್ಲಿ ಮಹೇಂದ್ರ. ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ಒಬ್ಬ ಇನ್ನೋರ್ವ ರಾಷ್ಟ್ರೀಯ ಆಟಗಾರನನ್ನು ಬಂಧಿಸಲು ಯಶಸ್ವಿ ಆಗ್ತಾ ಇದ್ದಾನೆ ಮಹೇಂದ್ರ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿರಬೇಕು. ತಮಗಿದು ಪ್ರಥಮ ಕರೆ. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಪಂದ್ಯ ಮುಕ್ತಾಯವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಶಿವ ಸೆಕೆಂಡ್ ಸೆಮಿ ನಿಮ್ದು ಈ ಗ್ರೌಂಡ್. ನೀವೇ ಬೇಗ ಬರ್ತಿರಬೇಡಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವರ್ಸಸ್ ದಾವಣಗೆರೆ. ವೇಗದ ದಾಳಿಯೊಂದಿಗೆ ಕೃಪಾ ಸಾಗರ್ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು.